ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯೇ ನಮಃ. ಪ್ರತಿ ತಿಂಗಳೂ ಕೂಡ ರಾಶಿಗಳಲ್ಲಿ ಗ್ರಹಗಳ ಚಲನೆಯಿಂದ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಪ್ರತಿ ವರ್ಷದಲ್ಲಿ ತಿಂಗಳಿಗೊಮ್ಮೆಯಾದರೂ ಯೋಗ ಜೊತೆಗೆ ಒಂದು ರೀತಿ ಅಶುಭ ಫಲಗಳು ಕೂಡ ಬಂದೇ ಬರುತ್ತೆ. ಈಗ ಅದೇ ರೀತಿ ಮಕರ ರಾಶಿಯವರಿಗೆ ಏಪ್ರಿಲ್ 2026 ಯಾವ ಮಹಾಯೋಗಗಳನ್ನು ತಂದುಕೊಡುತ್ತೆ, ಶನಿ ಮಹಾತ್ಮನ ದೃಷ್ಟಿಯಿಂದ ಯಾವೆಲ್ಲ ಒಳ್ಳೆಯ ವಿಚಾರಗಳನ್ನು ನೀವು ಅನುಭವಿಸ್ತೀರಿ, ಹಾಗೆ ಗುರು ದೃಷ್ಟಿಯಿಂದ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ, ರಾಹು ಮತ್ತು ಕೇತು ಯಾವ ಒಳ್ಳೆಯ ಕೆಲಸವನ್ನು ನಿಮಗೆ ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಇದರ ಜೊತೆಗೆ ಪರಿಹಾರ ಆದರೂ ಏನು, ಯಾವ ವಿಚಾರದಲ್ಲಿ ನೀವು ಒಂದು ರೀತಿ ವಿಶೇಷವಾದ ಗಮನವನ್ನು ಹರಿಸಬೇಕು, ಯಾವ ವಿಚಾರದಲ್ಲಿ ನಿಮಗೆ ಬಂಪರ್ ಜಾಕ್ಪಾಟ್ ಹೊಡೆಯುತ್ತೆ, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಮಕರ ರಾಶಿಯವರು, ಅಯ್ಯೋ ಏನಿದು ನನ್ನ ಜೀವನ ಹಿಂಗಾಗೋಯ್ತಲ್ಲ, ಯಾವಾಗಲೂ ಕೂಡ ಕಷ್ಟ ಅನ್ನೋದು ನನಗೇ ಬರುತ್ತಾ, ಯಾವುದ್ರಲ್ಲೂ ಕೂಡ ಖುಷಿ ಅನ್ನೋದೇ ಇಲ್ವಲ್ಲ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ, ಇನ್ನೇನು ಒಳ್ಳೆ ಟೈಮ್ ಬಂತು ಅಂದ ತಕ್ಷಣ ಅಯ್ಯೋ ಅಲ್ಲಿ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ, ಯಾವಾಗಪ್ಪ ದೇವ್ರು ನಮ್ಮ ಮೇಲೆ ಕಣ್ಬಿಡೋದು, ಯಾವಾಗಪ್ಪ ನಾವು ಎಲ್ಲರ ಥರನೇ ಖುಷಿಯಾಗಿರೋದು, ಯಾವಾಗ ನಮ್ಮ ಹಣಕಾಸಿನ ವಿಚಾರ ಬಗೆಹರಿಯೋದು, ಈ ರೀತಿಯ ಯೋಚನೆಗಳ ನಿಮಗೆ ಕಾಡ್ತಾ ಇರೋದು. ಇವಾಗ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ಉತ್ತರ ಸಿಗ್ತಾ ಇದೆ. ಆರ್ಥಿಕ, ವೃತ್ತಿ, ವೈಯಕ್ತಿಕ ಜೀವನದ ದೃಷ್ಟಿ ಈ ಎಲ್ಲವೂ ಕೂಡ ಈ ತಿಂಗಳಲ್ಲಿ ಒಂದು ರೀತಿ ವಿಶೇಷವಾಗಿದೆ. ಸೊ ಏಪ್ರಿಲ್ 2026ರಲ್ಲಿ ಪ್ರಮುಖ ಯೋಗಗಳು ಕೂಡ ನಿಮ್ಮ ಹತ್ರ ಬಂದಿದೆ. ಯಾವುದು ಅದರಲ್ಲಿ ಮೊದಲನೇ ಯೋಗ ಅಂದರೆ ಗಜಕೇಸರಿ ಯೋಗ. ಗಜಕೇಸರಿ ಯೋಗ ಆನೆ ಹಾಗೂ ಸಿಂಹ ಎರಡೂ ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ಪ್ರಾಣಿಗಳೇ ಆಗಿರೋದ್ರಿಂದ ಈ ಯೋಗ ನಿಮ್ಮ ರಾಶಿಯಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ಬಂದಿದೆ ಅಂದರೆ ಕೇಳಬೇಕಾ, ಒಳ್ಳೆಯದ್ರ ಮೇಲೆ ಒಳ್ಳೆಯದೇ ಆಗೋದು ಗ್ಯಾರಂಟಿ. ಚಂದ್ರ ಮತ್ತು ಗುರುವಿನ ಸಂಯೋಗದಿಂದ ತಿಂಗಳ ಕೆಲವು ದಿನಗಳಲ್ಲಿ ಈ ಯೋಗ ನಿರ್ಮಾಣ ಆಗೋದ್ರಿಂದ ಸಮಾಜದಲ್ಲಿ ನಿಮಗೆ ಗೌರವ ಹಾಗೆ ಧನಲಾಭ ಜಾಸ್ತಿ ಆಗುತ್ತೆ. ಧನ ಯೋಗ, ರಾಶಿ ಅಧಿಪತಿ ನಿಮಗೆ ಶನಿ ಆಗಿರೋದ್ರಿಂದ ಶುಭ ಸ್ಥಾನದಲ್ಲಿದ್ದಾರೆ. ಇದರಿಂದಾಗಿ ಆದಾಯದ ಮೂಲಗಳು ಕೂಡ ನಿಮಗೆ ಹೆಚ್ಚಾಗುತ್ತೆ. ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹಳೆಯ ಹೂಡಿಕೆ ಏನಾದರೂ ಮಾಡಿದರೆ ಅದರಿಂದ ಈಗ ನಿಮಗೆ ಉತ್ತಮ ಲಾಭ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವೃತ್ತಿಯಲ್ಲಿ ಪ್ರಗತಿಯನ್ನು ನಾವು ನೋಡೋದಾದರೆ ನಿಮಗೆ ಮೇಲಧಿಕಾರಿಗಳ ಬೆಂಬಲ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಕೂಡ ಈಗ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹಾಗೆ ನಿಮಗೆ ಪ್ರಮೋಷನ್ ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಅಂದ್ಕೊಂಡಿದ್ರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಪದೋನ್ನತಿ ಕೂಡ ನಿಮಗೆ ಸಿಗುತ್ತೆ. ವೃತ್ತಿ ಮತ್ತು ವ್ಯಾಪಾರ ಮಾಡೋರಿಗೆ ಯಾವ ರೀತಿ ಇದೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಶನಿ ಮಹಾತ್ಮ ಸ್ವಾಮಿ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳನ್ನು ಅವರು ಕೊಡ್ತಾರೆ. ಈ ಒಂದು ವಿಚಾರದಲ್ಲಿ ನೀವು ಪರಿಶ್ರಮ ಪಟ್ಟಿರುವಂಥದ್ದಕ್ಕೆ ಈಗ ಪ್ರತಿಫಲ ಸಿಗುವಂತಹ ಸಮಯ. ಏಪ್ರಿಲ್ 2ನೇ ವಾರ ಬಹಳ ಸೂಕ್ತವಾಗಿದೆ. ಇನ್ನು ಮಾಧ್ಯಮದಲ್ಲಿ ನೀವಿದ್ದರೆ, ಜೊತೆಗೆ ನೀವು ಮಾರ್ಕೆಟಿಂಗ್ ಕೆಲಸದಲ್ಲಿ ಇದ್ದವರೇ ಆದರೆ ಅಥವಾ ಇಂಜಿನಿಯರ್ ಆಗಿದ್ದರೆ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಆರ್ಥಿಕ ಸ್ಥಿತಿ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾಕಂದರೆ ತಿಂಗಳ ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಬಜೆಟ್ ಕಡೆ ಕೊಂಚ ಗಮನ ಇರಲಿ. ಇನ್ನು ಭೂಮಿ ಮತ್ತು ವಾಹನ ಖರೀದಿ ಮಾಡೋದಕ್ಕೆ ಇದು ಹೇಳಿ ಮಾಡಿಸಿದಂತಹ ತಿಂಗಳು. ಕುಟುಂಬದಲ್ಲಿ ಇಷ್ಟು ದಿನ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಇರ್ತಿರಲಿಲ್ಲ. ಗಂಡ ಹೆಂಡತಿಯಲ್ಲಿ ಒಂದು ಮನಸ್ತಾಪ, ನಂದೇ ನಡಿಬೇಕು ಅನ್ನುವಂತಹ ರೀತಿಯಲ್ಲಿ ಬೇರೆಯವರು ನಿಮ್ಮ ಮೇಲೆ ಹತೋಟಿ ಮಾಡಿದಾಗ ನಿಮಗೆ ಉಂಟಾದಂತಹ ಒಂದು ಫಜೀತಿಗಳು ಎಲ್ಲದಕ್ಕೂ ಕೂಡ ಈಗ ಪರಿಹಾರ ಆಗುವಂತಹ ಸಮಯ. ಮಂಗಳ ಕಾರ್ಯಗಳು ಕೂಡ ನಡೆಯುತ್ತೆ. ಜೀವನ ಸಂಗಾತಿಯೊಂದಿಗೆ ಅನ್ಯೋನ್ಯತೆಯಿಂದ ಇರ್ತೀರ. ಮಕ್ಕಳ ಪ್ರಗತಿಯಿಂದಾಗಿ ಮನಸ್ಸಿಗೆ ಸಂತೋಷ ಆಗುತ್ತೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದಿರಬೇಕು. ಯಾಕೆ ಅನ್ನೋದನ್ನು ಗ್ರಹಗಳ ಫಲದಿಂದ ಅಂದರೆ ಗ್ರಹಗಳ ಸಂಚಾರದಿಂದ ಎಫೆಕ್ಟ್ ಆಗುವಂಥದ್ದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ತಿಂಗಳು ನಿಮಗೆ ಮಿಶ್ರ ಫಲ. ಬೆನ್ನೋವು ಅಥವಾ ಕಣ್ಣಿನ ಸಮಸ್ಯೆ ಕಾಡುವಂತಹ ಸಾಧ್ಯತೆ ಇರೋದ್ರಿಂದ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ನಿಯಮಿತವಾದಂತಹ ವ್ಯಾಯಾಮ ಹಾಗೆ ಪೌಷ್ಟಿಕ ಆಹಾರದ ಕಡೆಗೆ ಗಮನವನ್ನು ಹರಿಸಿ. ಹೊರಗಡೆ ತಿನ್ನೋದಕ್ಕಿಂತ ಹೆಚ್ಚು ಮನೆ ಊಟಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಿ. ಇನ್ನು ದಶೆ ಯಾವುದು ನಡೀತಿರುತ್ತೆ ಅದ್ರ ಮೇಲೆ ಆದಷ್ಟು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮುಂದಾಗಿ. ಇನ್ನು ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ನಿಮ್ಮಲ್ಲಿ ಯಾವ್ಯಾವ ಉಪಯೋಗಗಳಾಗ್ತಿದೆ, ಯಾವ್ಯಾವ ಶುಭ ಫಲಗಳು ಸಿಗ್ತಾ ಇದೆ ಅಂತ ನೋಡೋದಾದರೆ ಶನಿ, ಗುರು, ರಾಹು, ಕೇತು ಸ್ಥಾನ ಬದಲಾವಣೆಗಳ ಗಾಢವಾದ ಪ್ರಭಾವ ಮಕರ ರಾಶಿಯವರಿಗೆ ಏಪ್ರಿಲ್ 2026ರಲ್ಲಿ ಕಂಡುಬರುತ್ತೆ. ಶನಿ ಸಂಚಾರ, ಯಾಕಂದರೆ ನಿಮ್ಮದು ರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ 3ನೇ ಮನೆ ಮೀನ ರಾಶಿ ಸಂಚಾರದಲ್ಲಿದ್ದಾರೆ. ಇದಕ್ಕಾಗಿ ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ, ಹಳೆಯ ಬಾಕಿ ಕೆಲಸಗಳು ಕೂಡ ಪೂರ್ಣ ಆಗುತ್ತೆ. ಇನ್ನು ಹೊಸ ಸಾಹಸಗಳಿಗೆ ನೀವು ಕೈ ಹಾಕುವಂತಹ ಸಮಯ ಇದು ಉತ್ತಮ. ಒಳ್ಳೆಯ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದರ ಸಪೋರ್ಟ್ ಯಾರ್ದು ಸಿಗ್ತಿರಲ್ಲ, ಹಣಕಾಸು ಕೂಡ ಅಡ್ಜಸ್ಟ್ ಆಗಿರಲ್ಲ. ಬಟ್ ಈ ತಿಂಗಳು ನಿಮ್ಗೆ ಅದೆಲ್ಲದೂ ಕೂಡ ಒಲ್ದು ಬರುತ್ತೆ. ಗುರು 6ನೇ ಮನೆಯಲ್ಲಿರೋದ್ರಿಂದ ಅಂದರೆ ಮಿಥುನದಲ್ಲಿರೋದ್ರಿಂದ ಶತ್ರುಗಳ ಮೇಲೆ ಜಯ. ಕೆಲಸದ ಜಾಗದಲ್ಲಿ ಸುಮ್ಮನೆ ನಿಮಗೆ ಶತ್ರುಗಳು ಬರ್ತಿರ್ತಾರೆ. ನೀವೇನು ತಪ್ಪು ಮಾಡದಿದ್ರೂ ಕೂಡ ನಿಮ್ಮನ್ನೆಲ್ಲರೂ ಕೂಡ ಶತ್ರು ರೂಪದಲ್ಲೇ ನೋಡ್ತಾರೆ. ಸೊ ಅದೆಲ್ಲದರ ಮೇಲೆ ಜಯವನ್ನು ಸಾಧಿಸೋ ಸಮಯ ಇದು.
ಪದೇ ಪದೇ ಹೇಳ್ತಿರುವಂಥ ವಿಚಾರ ಆರೋಗ್ಯದ ಕಡೆ ಗಮನ ಇರಲೇಬೇಕು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ನೀವೇನಾದರೂ ಬರಿಬೇಕು ಅಂತ ಅಂದ್ಕೊಂಡಿದ್ರೆ, ಅದಕ್ಕೋಸ್ಕರ ಒಂದು ಸ್ಟಡೀಸ್ ಮಾಡ್ತಾ ಇದ್ದರೆ ಅದಕ್ಕೆಲ್ಲದಕ್ಕೂ ಕೂಡ ಶುಭ ಕಾಲ ಕೂಡ ಬಂದಿದೆ. ರಾಹು 2ನೇ ಮನೆ ಅಂದರೆ ನಿಮಗೆ ಕುಂಭರಾಶಿಯಲ್ಲಿ ಇರೋದ್ರಿಂದ, ಕೇತು 8ನೇ ಅಂದರೆ ಸಿಂಹರಾಶಿಯಲ್ಲಿ ಇರೋದ್ರಿಂದ ನೀವು ಮಾತಿನ ಮೇಲೆ ನಿಗಾ. ನೀವು ಯಾವತ್ತಿದ್ರೂ ಡೈರೆಕ್ಟಾಗಿ ಹೇಳ್ತೀರಾ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಇದರಿಂದ ಎಷ್ಟೋ ಜನ ನಿಮ್ಮನ್ನು ನಿಷ್ಠುರ ಮಾಡ್ಕೊಳ್ತಾರೆ. ಮಾತಾಡದೇ ಇರೋದೇ ಬೆಸ್ಟು, ಅಥವಾ ಒಂದು ರೀತಿ ವೈರಿ ಥರ ನೋಡೋದೇ ಜಾಸ್ತಿ. ಸೊ ಈ ಒಂದು ಸಮಯದಲ್ಲಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಅನಿರೀಕ್ಷಿತ ಧನಲಾಭ ಆಗುತ್ತೆ, ಜೊತೆಗೆ ಹಠಾತ್ ಖರ್ಚು ಕೂಡ ರಾಹು ಕೇತು ತಂದು ಇಡ್ತಾರೆ. ಸೂರ್ಯ ಮತ್ತು ಬುಧ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯ ಮೀನರಾಶಿ ಶನಿಯೊಂದಿಗೆ ಇರೋದ್ರಿಂದ ಸಣ್ಣ ಪುಟ್ಟ ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಬುಧನ ಸಂಚಾರ ಇದರಿಂದಾಗಿ ಸಂವಹನ ಕಲೆ ಹಾಗೆ ಬರವಣಿಗೆ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಮೀಡಿಯಾ ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ರಲ್ಲಿ ಕೂಡ ನಿಮಗೆ ಲಾಭ ಆಗುತ್ತೆ. ಹಾಗಾದರೆ ಯಾವ ದೇವರ ಆರಾಧನೆ ಮಾಡಬೇಕು ಅಂತ ನೋಡೋದಾದರೆ ಹನುಮಂತನ ಆರಾಧನೆ, ಒಂದು ರೀತಿ ರಾಮಬಾಣ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಶನಿ ದೋಷ ನಿವಾರಣೆಗೆ ಎಲ್ಲರೂ ಹೇಳೋದು ಹನುಮಂತನ ಆರಾಧನೆಯನ್ನು ಮಾಡಿ ಅಂತ. ಸೊ ಹನುಮನ ಆರಾಧನೆ ಜೊತೆಗೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅದು ಪ್ರತಿದಿನ ಹನುಮಾನ್ ಚಾಲೀಸ್ ಪಠಣದಿಂದ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಶನಿ ಮಹಾತ್ಮ ಸ್ವಾಮಿ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಶನಿ ದೇವರಿಗೆ ಪ್ರತಿ ಶನಿವಾರ ನೀವು ಕಪ್ಪು ಎಳ್ಳನ್ನು ದಾನ ಮಾಡೋದು ಒಳ್ಳೆಯ ಫಲವನ್ನು ನೀಡುತ್ತೆ. ಸಾಧ್ಯವಾದಷ್ಟು ಎಳ್ಳಿನ ದೀಪವನ್ನು ಹಚ್ಚೋದ್ರಿಂದನೂ ಕೂಡ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಶನಿ ವಜ್ರ ಪಂಜರ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಓದೋದ್ರಿಂದನೂ ಕೂಡ ಒಳಿತನ ಪಡಿಬೋದು. ಇನ್ನು ಗುರುಬಲ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಕಷ್ಟ ಕಾಲದಲ್ಲಿ ರಾಯರ ನೆನೆದ್ರೆ ಕೈ ಹಿಡಿದೇ ಇಡ್ತಾರೆ. ಸೊ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ ಪ್ರತಿ ಗುರುವಾರ ಸಾಧ್ಯವಾದಷ್ಟು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ. ಇನ್ನು ಹಳದಿ ಬಣ್ಣದ ಹೂಗಳನ್ನು ಆದಷ್ಟು ದೇವರಿಗೆ ಅರ್ಪಿಸೋದನ್ನು ಮರಿಬೇಡಿ. ಸೊ ಇದಿಷ್ಟು ಮಕರ ರಾಶಿಯವರ 2026ರ ಏಪ್ರಿಲ್ ತಿಂಗಳ ಭವಿಷ್ಯ. ಎಲ್ಲವೂ ಕೂಡ ಒಳ್ಳೆಯ ಫಲ ಇದೆ. ಆದಷ್ಟು ಆರೋಗ್ಯದ ಕಡೆ ಗಮನ ಹರಿಸಿ, ಹಾಗೆ ಮಾತಿನ ಮೇಲೆ ಎಚ್ಚರವಾಗಿ ಮಾತನಾಡೋ ಮೂಲಕ ಬರುವಂತಹ ಗಜಕೇಸರಿ ಯೋಗವನ್ನು ನೀವು ಬಳಸ್ಕೊಂಡಿದ್ದೆ ಆದರೆ ಒಳ್ಳೆಯ ಫಲಿತಾಂಶಗಳು ನಿಮ್ಮ ರಾಶಿಗೆ ಸಿಗುತ್ತೆ. ಒಟ್ಟಾರೆ ಇದು ಮಕರ ರಾಶಿಯ ಭವಿಷ್ಯ. ನೀವು ಕೂಡ ಮಕರ ರಾಶಿ ಆಗಿದ್ದರೆ ಈ ಒಂದು ವಿಚಾರದಲ್ಲಿ ಎಲ್ಲವೂ ಸರಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಗೆ ಮುಂದಿನ ಯಾವ ವಿಡಿಯೋದಲ್ಲಿ ನೀವು ರಾಶಿಗಳ ಬದಲಾವಣೆಯನ್ನು ಅಥವಾ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಮ್ಮ ಗ್ರಹಗತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಕುಂಭರಾಶಿಯ ಒಂದು ವಿಡಿಯೋವನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ. ಸೊ ಅದಕ್ಕೆ ನಾವು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಮರಿಬೇಡಿ ಗ್ರಹಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು.